ಒಂದೊಂದು ವಾಕ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ರೀತಿ ಸಿಂಹದ ರೂಪದಲ್ಲಿ ಗರ್ಜಿಸಿದ್ರು ಬಿಹಾರ್ನಲ್ಲಿ ಆ ಸಾರ್ವಜನಿಕ ಸಭೆಯಲ್ಲಿ. ಅವ್ರು ಹೇಳಿದ್ರು, ಬಾಯಿ ಬಿಟ್ಟು ಹೇಳಿದ್ರು, ನಾನು ಎಲ್ಲೋದ್ರೂ ಅತಿ ಹೆಚ್ಚು ಹಿಂದಿನಲ್ಲಿ ಮಾತಾಡ್ತೇನೆ, ಆದರೆ ಪ್ರಪಂಚಕ್ಕೆ ಗೊತ್ತಾಗಬೇಕು, ಅದೊಂದೇ ಕಾರಣಕ್ಕೆ ನಾನು ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದೇನೆ. ಈ ಉಗ್ರಗಾಮಿಗಳು ಮತ್ತೆ ಅವ್ರ ಬೆಂಬಲಕ್ಕೆ ನಿಂತ ಪೋಷಕರು ಅವರುಗಳಿಗೆ ಹುಡುಕಿನ ಹೊಡಿತೇವೆ, ಮಣ್ಣಿನಲ್ಲಿ ಮಣ್ಣಾಗ ತನಕ ಬಿಡಲ್ಲ ನಾವು. ಈ ರೀತಿ ಒಂದೊಂದು ಅವ್ರ ಹೇಳಿಕೆಯನ್ನು ಕೂಡ ಇಡೀ ಪ್ರಪಂಚದ ಯಾವುದೇ ಒಬ್ಬ ಸ್ವಾಭಿಮಾನಿ ಸ್ವಾತಂತ್ರ್ಯ ಬೇಕು ಅಂತ ಅಪೇಕ್ಷೆ ಪಡಂತ ವ್ಯಕ್ತಿಗಳಿಗೆ ಪ್ರೇರಣೆಯಾಗಿ ಅವರ ಮಾತುಗಳು ನಾವೆಲ್ಲ ಕೂಡ ಕಂಡ್ವಿ. ಎಷ್ಟು ಮಟ್ಟಿಗೆ ಹೇಳಿದ್ರು, ಜೀವನದಲ್ಲಿ ಅವ್ರು ಊಹೆ ಮಾಡಬಾರ್ದು ಅಂತ ಶಿಕ್ಷೆ ನಾವು ಕೊಡ್ತೇವೆ, ಬಿಡಲ್ಲ. ಘಟನೆ ನಡೆದ 2 ದಿನಕ್ಕೆ ಆ ಸಿಂಧು ನದಿಯ ಆ ಒಂದೇನು ಹೊಂದಾಣಿಕೆ ಆಗಿತ್ತು, ಅದನ್ನು ನಾನು ಉಲ್ಲಂಘನೆ ಮಾಡ್ತೇನೆ, ರದ್ದು ಮಾಡ್ತೇನೆ. ಇವತ್ತಿನಿಂದ ಒಂದು ಹನಿ ನೀರು ಕೂಡ ಸಿಂಧು ನದಿ ನೀರನ್ನ ನಾವು ಪಾಕಿಸ್ತಾನಕ್ಕೆ ಕೊಡಲ್ಲ. ಎಷ್ಟು ಧೈರ್ಯ ಇರಬೇಕು. ಸುಮಾರು 80% ನೀರು ಪಾಕಿಸ್ತಾನದಲ್ಲಿ ಕೃಷಿಗೆ ಸಿಂಧು ನದಿ ನೀರು ಹೋಗ್ತಾ ಇದೆ. ಅದೇ ರೀತಿ 3 ಪ್ರಮುಖವಾದ ನಗರಗಳಲ್ಲಿ, ಪಾಕಿಸ್ತಾನದಲ್ಲಿರುವ ಪ್ರಮುಖವಾದ ನಗರಗಳಿಗೆ ಕುಡಿಯೋ ನೀರು ಅಲ್ಲಿಂದ ಹೋಗ್ತಾ ಇದೆ. ಕರಾಚಿ, ಲಾಹೋರ್, ಮುಲ್ತಾಸ್ ಕುಡಿಯೋ ನೀರು ಮೂರು ಪ್ರಮುಖ ನಗರಗಳಿಗೆ ಕುಡಿಯೋಕೆ ನೀರು ಸಿಗಲ್ಲ. 1960ರ ಒಪ್ಪಂದ, ವಿಶ್ವ ಬ್ಯಾಂಕಿನ ಎದುರು ನಡೆದಂಥ ಒಪ್ಪಂದ, ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಾಡಿದಂಥ ಒಂದು ಒಪ್ಪಂದವನ್ನ ನಾವು ಮುರಿತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಕೊಡೋ ಪ್ರಶ್ನೆ ಇಲ್ಲ. ಇದಕ್ಕೂ ಕೂಡ ಎದೆಗಾರಿಕೆ ಬೇಕು. ಅನೇಕ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ಇವತ್ತು ಅವ್ರ ಒಪ್ಪಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನರೇಂದ್ರ ಮೋದಿ ಅವರು ತಗೊಂಡಂತ ಈ ದಿಟ್ಟ ನಿಲುವನ್ನ ಅವರೆಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಹೀಗೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಗಿರಬೇಕು ಅಂತ ಪ್ರಪಂಚಕ್ಕೆ ಮಾದರಿ ಪ್ರಧಾನಮಂತ್ರಿಯಾಗಿ ಮಾನ್ಯ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದರಿಂದ ಈ ಸಿಂಧು ನದಿಯ ಈ ಒಂದು ಒಪ್ಪಂದದ ರದ್ದು ಮಾಡೋದ್ರಿಂದ ಆಹಾರಕ್ಕೆ ಕುತ್ತು, ಉದ್ಯೋಗಕ್ಕೆ ಕುತ್ತು, ಇವೆಲ್ಲವೂ ಕೂಡ ಇಷ್ಟೇ ಅಲ್ಲ, ಪ್ರಪಂಚದ 20 ರಾಷ್ಟ್ರಗಳ ಜೊತೆ ಅವರು ಸಂಪರ್ಕ ಮಾಡಿದ್ದಾರೆ. ಅಮೆರಿಕ, ರಷ್ಯಾ, ಚೈನಾ, ಅನೇಕ ಕೆಲವು ದೇಶಗಳು ಭಾರತದ ಜೊತೆಗೆ ಸ್ನೇಹ ಇಲ್ಲದೇ ಇರೋಂಥ ದೇಶಗಳು. ಆದರೆ ಈ ಘಟನೆಯಲ್ಲಿ ಪಾಕಿಸ್ತಾನ ನಡ್ಕೊಂಡಿರ್ತ ರೀತಿ ಸರಿ ಇಲ್ಲ ಅನ್ನಂಥ ತೀರ್ಮಾನವನ್ನ ತಗೊಂಡು ನರೇಂದ್ರ ಮೋದಿ ಬೆಂಬಲ ಕೊಡೋ ರೀತಿಯಲ್ಲಿ ಮಾಡಿರೋದು ನಿಜಕ್ಕೂ ಒಬ್ಬ ನುರಿತ ರಾಜಕಾರಣಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇಂಥ ಸಂದರ್ಭ ಈ ದೇಶಕ್ಕೆ ಬಂದಿರೋದು ಒಂದು ರೀತಿ ನೋವು. ಅಮಾಯಕರು ಅವ್ರು ಕೊಲೆ ಆಯ್ತು, ಕಗ್ಗೊಲೆ. ಉಗ್ರವಾದಿಗಳು ಯಾವ ರೀತಿ ಕೊಂದ್ರು ಅಂತ ನಾನು ವಿವರಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಆದರೆ ಯಾವ ಕೊಲೆ ಆದಂಥ ಕುಟುಂಬಸ್ಥರು, ಅವ್ರ ಹೆಂಡತಿ ಇರ್ಬೋದು, ಅವ್ರ ಮಗ ಇರ್ಬೋದು, ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಾವು ಗಮನಿಸಿದ್ದೇವೆ, ಅವ್ರ ಹೆಣ ಅಲ್ಲಿ ಬಿದ್ದಿದೆ. ಮಂಜುನಾಥ್ ರಾವ್ದು ಅವರ ಶ್ರೀಮತಿ ಪಲ್ಲವಿ ಹೇಳ್ತಾರೆ, ನನ್ನನ್ನು ಹೊಡೆದಾಕ್ರಿ, ನನ್ನ ಮಗನ್ನು ಹೊಡೀರಿ. ಮಣ್ಣಿನ ಗುಣ. ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಈ ಹೆಸರುಗಳನ್ನ ಕೇಳಿದ್ವಿ. ಛತ್ರಪತಿ ಶಿವಾಜಿ ಮಹಾರಾಜ್. ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯ ಹಿಂದೂ ರಕ್ತದಲ್ಲಿ ಇದು ಬೆರೆತಿದೆ. ಜಸ್ಟ್ PUC ಪಾಸ್ ಮಾಡಿರಂತ ವಿದ್ಯಾರ್ಥಿ, ಆ ಉಗ್ರಗಾಮಿ
ಏನು ಹೊಡೆದಾಕಿದ್ದಾನೆ, ಅವನಿಗೆ ಮುಖಕ್ಕೆ ಊಗದೆ ಹೇಳ್ತಾನೆ, ಏ ಕುತ್ತೆ ನನಗೂ ಹೊಡೆದಾಕ್ ನೋಡೋಣ ಅಂತ. ಬೇರೆಯವರಾದ್ರೆ, ಬೇರೆ ದೇಶದ ಮಕ್ಕಳಾಗಿದ್ರೆ ಎದುರು ಓಡೋಗ್ತಿದ್ರೆ ನಾನು. ಈ ಶೌರ್ಯ ಭಾರತದ ಮಣ್ಣಲ್ಲಿ ವಿನ ಬೇರೆ ಎಲ್ಲಿದೆಯೋ ನನಗಂತೂ ಗೊತ್ತಿಲ್ಲ. ಹೀಗೆ ಇವತ್ತು ಈ ಏನು ಕೇಂದ್ರ ಸರ್ಕಾರ ತಗೊಂಡಂತ ಈ ತೀರ್ಮಾನ ಇದೆ, 140 ಕೋಟಿ ಭಾರತೀಯರ ಅಪೇಕ್ಷೆ ತಕ್ಕಂತೆ ಅವ್ರು ತಗೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮೋದಿಯವರ ಜೊತೆಗೆ ಕೇವಲ ವಿರೋಧ ಪಕ್ಷದವರಲ್ಲ, 140 ಕೋಟಿ ಜನರು ಒಟ್ಟಾಗಿದ್ದು ತಗೊಂಡಂತ ಈ ತೀರ್ಮಾನವನ್ನ ನಾವೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ನಾನು ಸ್ವಾಗತವನ್ನು ಮಾಡಕ್ಕೆ ಇಷ್ಟಪಡ್ತೇನೆ.